ಕೂತಂತ ಅವ್ರಿಗೆ ಕೇಳಿದ್ರು ನೀವು ನೇತಾರ ನಗರದವರ ಅಂತ ಕೇಳಲಿಲ್ಲ, ನೀವು ಹುಬ್ಳಿಯವರ ಅಂತ ಕೇಳಲಿಲ್ಲ, ನೀವು JDS ಕಾಂಗ್ರೆಸ್ ಬಿಜೆಪಿನ ಕೇಳಲಿಲ್ಲ, ನೀವು ಲಿಂಗಾಯತ ಬ್ರಾಹ್ಮಣ ನಾಯಕ ನೇಕಾರ ಅಂತ ಕೇಳಲಿಲ್ಲ. ಹೇಳಿದ್ದೇನು? ನೀನು ಹಿಂದೂ ಅಂತ ಕೇಳಿಬಿಟ್ಟು ಹೊರದ್ರೆ ಇದರ ಪಾಠ ಕಲಿಬೇಕು ನಾವು. ಮರಿಬೇಡ, ನಮ್ಮ ಹಿಂದೂಗಳಿಗೆ ಮರೆಯೋ ಸ್ವಭಾವ ಬಹಳ ಕೆಟ್ಟದ್ದು, ಮರ್ತಾ ಬಿಡ್ತೀವಿ. ಮರಿಬೇಡ, ಪಹಲ್ಗಾಮ್ ಮರಿಬೇಡ. ಹಿಂದೂ ಅಂತ ಹೇಳಿ ಗುಂಡು ಹೊಡೆದು ಕೂಡಲೇ ಅಲ್ಲಿ ಪಕ್ಕದಲ್ಲೇ ಇದ್ದಂತ ಹೆಂಡತಿಯ ಮುಖದ ಮೇಲೆ ರಕ್ತ ರಪ್ ಅಂತ ರಕ್ತ ಬಿದ್ದರೆ, ನನಗಿಂತ 59 ವರ್ಷ ವಯಸ್ಸು, 6 ವರ್ಷ ಜಾಸ್ತಿ ಮಾಡಿದ್ರೆ ಹೆಂಗೆ ಹೋಗ್ತೀವಿ. ಅವನು ನನಗೆ ಬರೀ 33 ಅಂತ ಹೇಳ್ತಾಯಿದ್ದೆ, ಅವ್ನು 37 ವಯಸ್ಸು. ರೆಕಾರ್ಡ್ಸ್ ಎಲ್ಲ ಇರುತ್ತೆ. ಅವ್ರ ಅಪ್ಪನಿಗೆ 75 ವರ್ಷ ವಯಸ್ಸು. ಶ್ರೀರಾಮುಲು ಹೇಳಿದಾಗೆ ಎಲ್ಲಿ ಓದಿದೀಯ ಅನ್ನೋದು ಮುಖ್ಯ ಅಲ್ಲ, ಯಾವ ಮನುಷ್ಯನ ಹೊಟ್ಟೆಯಲ್ಲಿ ಹುಟ್ಟಿದ್ದೀ, ಎಲ್ಲಿಂದ ನಿಮ್ಮ ಸಂಸ್ಕಾರ ಕಲಿತೀ, ಹೇಗೆ ಕಲಿತೀ, ಹೇಗೆ ಬೆಳೆದಿದ್ದೀ ಅನ್ನೋದು ಮುಖ್ಯ. ಅವರ ತಂದೆ ಬಳ್ಳಾರಿಯಲ್ಲಿ ಈ ಕ್ರಿಮಿನಲ್ ಚಟುವಟಿಕೆಗಳನ್ನು ಪ್ರೋತ್ಸಾಹ ಮಾಡೋದರಲ್ಲಿ ಭಾಳ ದೊಡ್ಡ ವ್ಯಕ್ತಿ ಅನ್ನೋದು ನಮ್ಮ ಹಿರಿಯ ಪತ್ರಕರ್ತರು ಇಲ್ಲಿ ಬಳ್ಳಾರಿ ನಮ್ಮ ಅಮೂಲ್ಯದವರೆಲ್ಲರೂ ಏನಿದ್ರೆ ತಮಗೆಲ್ಲ ಕೂಡ ಗೊತ್ತಿರುವಂಥ ವಿಚಾರ. ನಿನ್ನೆ ಜನಾರ್ದನ ರೆಡ್ಡಿ ಮನೆ ಸುಟ್ಟು ಬಿಡ್ತಾ ಇದ್ದೆ, ಬಳ್ಳಾರಿಯಲ್ಲಿ ಭಸ್ಮ ಆಗುವಂತೆ ನಾನು. ಅಂದರೆ ಶಿವನ 3ನೇ ಕಣ್ಣು ತೆಗೆದ್ರೆ ಹೆಂಗೆ ಭಸ್ಮ ಆಗಿಬಿಡುತ್ತೇನೋ, ನಾನೇನಾದರೂ ತಾಳ್ಮೆ ಕಳ್ಕೊಂಡ್ರೆ ಇಡೀ ಬಳ್ಳಾರಿಯನ್ನೇ ಭಸ್ಮ ಆಗಿಬಿಡುತ್ತೆ ಅನ್ನೋ ಪದ ಯೂಸ್ ಮಾಡಿದ್ದಾರೆ.